ಹಾಯ್ ಸ್ನೇಹಿತರೆ, ನಾನು ನಿಮ್ಮ ಪ್ರೀತಿ ಅನಿಲ್ ಕುಮಾರ್. ಇವತ್ತಿನ ಸ್ಪೆಷಲ್ ಎಪಿಸೋಡ್ ಏನಪ್ಪ ಅಂದರೆ ಸುಂಕದಕಟ್ಟೆ ನರಸಿಂಹ ಮತ್ತು ಶಿವನ ಆಲಯಕ್ಕೆ ಬಂದಿದ್ದೀವಿ. ಇಲ್ಲಿ ಏನು ನೋಡ್ತೀರಾ ಅಂದರೆ ಇಲ್ಲಿ ಅದ್ಭುತ ಪವಾಡಗಳ ಪುಣ್ಯಕ್ಷೇತ್ರ. ಈ ಪುಣ್ಯಕ್ಷೇತ್ರ ಬಗ್ಗೆ ಇಲ್ಲಿ ಹಿಸ್ಟ್ರಿ ಏನಿದೆ ಏನು ಅಂತ ಈ ಸ್ಥಳೀಕರು ಎಕ್ಸ್ಪ್ಲೇನ್ ಮಾಡ್ತಾರೆ. ಅದ್ರ ಬಗ್ಗೆ ಸಂಪೂರ್ಣ ಮಾಹಿತಿನ ಈ ವಿಡಿಯೋದಲ್ಲಿ ತೋರಿಸ್ತೀನಿ, ಬನ್ನಿ. ಇವತ್ತಿನ ಹೊಸ ಎಪಿಸೋಡ್ ಏನಪ್ಪ ಅಂತಂದರೆ ಒಂದು ದೇವಾಲಯದೊಂದಿಗೆ ಇತಿಹಾಸವನ್ನು ತಿಳಿದುಕೊಳ್ಳುತ್ತಾ ಈ ವಿಡಿಯೋನ ಸ್ಟಾರ್ಟ್ ಮಾಡೋಣ. ದ್ವಿತೀಯ ಧರ್ಮಸ್ಥಳ ಅಂತಲೂ ಕರೀತಾರೆ, ಮತ್ತು ಈ ಆಲಯವನ್ನು ನ್ಯಾಯಸ್ಥಾನ ಅಂತಲೂ ಕರೀತಾರೆ. ಇಲ್ಲಿ ಎಷ್ಟೋ ಅನ್ಯಾಯಗಳ ವಿರುದ್ಧ ದೇವರಲ್ಲಿ ನ್ಯಾಯ ದೊರಕಿದೆ. ಅಂತಹ ಪ್ರೇಕ್ಷಣೀಯವಾದ ಸ್ಥಳ. ಹೊರ ರಾಜ್ಯಗಳಿಂದಲೂ ಭಕ್ತರು ಇಲ್ಲಿ ಆಗಮಿಸುತ್ತಾರೆ. ಅಂತಹ ಸ್ಥಳ ಯಾವುದೆಂದರೆ ಸುಂಕದಕಟ್ಟೆ ಲಕ್ಷ್ಮೀ ನರಸಿಂಹಸ್ವಾಮಿ ದೇವಸ್ಥಾನ. ಇಲ್ಲಿನ ವಿಶೇಷತೆ ಮತ್ತು ಪವಾಡಗಳು ಅತ್ಯದ್ಭುತ. ದುಷ್ಟಶಕ್ತಿಗಳ ಸಂಹಾರ, ರೋಗ ರುಜಿನಗಳಿಗೆ ಇಲ್ಲಿ ಪರಿಹಾರ ದೊರಕುತ್ತದೆ. ಅಂದುಕೊಂಡ ಕೆಲಸಗಳಿಗೆ ದೇವರ ಆಶೀರ್ವಾದ ದೊರಕುತ್ತದೆ. ಸ್ವಾರ್ಥ ಮನುಷ್ಯನ ಬೇಡಿಕೆಗಳಿಗೆ ಇಲ್ಲಿದೆ ಮನ್ನಣೆ. ನೊಂದ ಮನಸ್ಸುಗಳಿಗೆ ಅಭಯ ಹಸ್ತ ನೀಡುವ ದೈವ. ಇಲ್ಲಿಗೆ ಹೊರ ರಾಜ್ಯಗಳಿಂದಲೂ ಭಕ್ತರು ಆಗಮಿಸುತ್ತಾರೆ. ಕಷ್ಟಕ್ಕೆ ಅಂತ ಕೊಟ್ಟ ಸಾಲ ಮರುಪಾವತಿ ಆಗದಿದ್ದರೆ ಇಲ್ಲಿ ಬಂದು ದೇವರ ಮೊರೆ ಹೋಗುತ್ತಾರೆ. ಎಷ್ಟೋ ಇಂತಹ ಪ್ರಕರಣಗಳಿಗೆ ಪರಿಹಾರ ಸಿಕ್ಕಿದೆ. ವಿವಾಹ ಸಂಬಂಧ, ಸಂತಾನ ಭಾಗ್ಯ, ಸಾಲ ಮರುಪಾವತಿ, ಆರೋಗ್ಯದ ಸಮಸ್ಯೆಗಳಿಗೆ ಇಲ್ಲಿನ ದೈವ ಅಭಯ ಹಸ್ತವನ್ನು ನೀಡುತ್ತಾರೆ ಎಂದು ಇಲ್ಲಿಗೆ ಬರುವ ಭಕ್ತಾದಿಗಳ ನಂಬಿಕೆ. ಹರಿ ಮತ್ತು ಹರ ಸಂಗಮ ಕ್ಷೇತ್ರ ಹೇಗೆಂದರೆ ಸುಂಕದಕಟ್ಟೆ ನರಸಿಂಹಸ್ವಾಮಿ ದೇವಸ್ಥಾನದ ಗರ್ಭಗುಡಿಯಲ್ಲಿ ಮಂಜುನಾಥನ ಮೂರ್ತಿಯೂ ಕೂಡ ವಿಶೇಷವಾಗಿದೆ. ಇಲ್ಲಿ ಹರಿ ಮತ್ತು ಹರ ಇಬ್ಬರು ಕೂಡ ಒಂದೇ ಗರ್ಭಗುಡಿಯಲ್ಲಿ ತನ್ನ ವಿಶೇಷವಾದ ರೂಪದೊಂದಿಗೆ ಭಕ್ತಾದಿಗಳಿಗೆ ತನ್ನ ದರ್ಶನವನ್ನು ನೀಡುತ್ತಾರೆ. ಪ್ರೀತಿ ಅನಿಲ್ ಕುಮಾರ್. ಇವತ್ತಿನ ಸ್ಪೆಷಲ್ ಎಪಿಸೋಡ್ ಏನಪ್ಪ ಅಂದರೆ ಸುಂಕದಕಟ್ಟೆ ನರಸಿಂಹ ಮತ್ತು ಶಿವನ ಆಲಯಕ್ಕೆ ಬಂದಿದ್ದೀವಿ. ಇಲ್ಲಿ ಏನು ನೋಡ್ತೀರಾ ಅಂದರೆ ಇಲ್ಲಿ ಅದ್ಭುತ ಪವಾಡಗಳ ಪುಣ್ಯಕ್ಷೇತ್ರ. ಈ ಪುಣ್ಯಕ್ಷೇತ್ರ ಬಗ್ಗೆ ಇಲ್ಲಿ ಹಿಸ್ಟ್ರಿ ಏನಿದೆ ಏನು ಅಂತ ಈ ಸ್ಥಳೀಕರು ಎಕ್ಸ್ಪ್ಲೇನ್ ಮಾಡ್ತಾರೆ. ಅದ್ರ ಬಗ್ಗೆ ಸಂಪೂರ್ಣ ಮಾಹಿತಿನ ಈ ವಿಡಿಯೋದಲ್ಲಿ ತೋರಿಸ್ತೀನಿ. ನನ್ನ ಹೆಸರು ಅನಿಲ್ ಅಂತ. ಮಾಸ್ಟರ್ ಟಾಕೀಸ್ದು ಚಾನಲ್ ಇದೆ ನಮ್ಮದು. ನಾವು ದೇವಸ್ಥಾನಗಳ ಬಗ್ಗೆ ವಿಡಿಯೋ ಮಾಡ್ತಾ ಇರ್ತೀವಿ. ಹಾಗಾಗಿ ಈ ದೇವಸ್ಥಾನದ್ದು ನಮಗೆ ತುಂಬಾ ಇಂಟ್ರೆಸ್ಟ್ ಬಂತು. ಇಲ್ಲಿ ಪವಾಡಗಳನ್ನು ಕೇಳಿ ನಾವು ಈ ದೇವಸ್ಥಾನದ ವಿಡಿಯೋ ಮಾಡಬೇಕು ಅಂತ ಇದ್ದೀವಿ. ನೀವು ಈ ದೇವಾಲಯದ ಸಂಪೂರ್ಣ ಮಾಹಿತಿಯನ್ನು ನಮಗೆ ತಿಳಿಸ್ಕೊಡ್ಬೇಕು ಅಂತ ನಾವು ನಿಮ್ಮ ಹತ್ರ ಕಳಕಳಿಯಿಂದ ಕೇಳ್ಕೊಳ್ತೀವಿ. ದೇವಸ್ಥಾನದ ಇತಿಹಾಸ ಬಗ್ಗೆ ಹೇಳಬೇಕು ಅಂದರೆ ಭಾಳ ಇತಿಹಾಸ ಇರ್ತಕ್ಕಂಥ ದೇವಸ್ಥಾನ. ನೂರಾರು ವರ್ಷ 200 ವರ್ಷಗಳ ಇತಿಹಾಸ. ನಮಗೆ ಗೊತ್ತಿರೋ ಪ್ರಕಾರ ನಮ್ಮ ಏನು 1ನೇ ತಲೆಮಾರು, ಸುಮಾರು ಈಗ 2-3 ತಲೆಮಾರು ಹಿಂದಿನ ಇತಿಹಾಸ, ನಮ್ಮ ಅಜ್ಜ ಇರ್ಬೋದು, ಮುತ್ತಜ್ಜ ಇರ್ಬೋದು, ಅಥವಾ ಅದಕ್ಕಿಂತ ಹಿಂದಿರ್ತಕ್ಕಂಥವ್ರು ಬಾಡಿ ಹೋದಂಥ ಈ ಗ್ರಾಮದಲ್ಲಿ ನಮಗೆ ಗೊತ್ತಿದ್ದಂಗೆ, ನಮ್ಮ ಹಿರಿಯರು ಹೇಳಿದಂಗೆ, ಮೊದಲು ನರಸಿಂಹಸ್ವಾಮಿ, ಲಕ್ಷ್ಮೀ ನರಸಿಂಹಸ್ವಾಮಿ ಇತ್ತು. ಲಕ್ಷ್ಮೀ ನರಸಿಂಹಸ್ವಾಮಿ ಕಂಬದ ನರಸಿಂಹಸ್ವಾಮಿ ರೂಪದಲ್ಲಿದೆ. ಆ ಲಕ್ಷ್ಮೀ ನರಸಿಂಹಸ್ವಾಮಿನ ತದನಂತರ ಇಲ್ಲಿ ಪಕ್ಕದಲ್ಲಿ ಇಲ್ಲಿ ಭಾಳ ದಿವಸದ ಲಕ್ಷ್ಮೀ ನರಸಿಂಹಸ್ವಾಮಿ ವಾಸ ನೆಲೆಸಿದ್ದು ಎಲ್ಲ ಗೊತ್ತಿರೋಂಥ ವಿಚಾರ. ಸುಮಾರು ಲಕ್ಷ್ಮೀ ನರಸಿಂಹಸ್ವಾಮಿ ನಡೆಸಿದ ನಂತರ ಇಲ್ಲಿ ಮಲ್ಲೇರಕೋಟೆ ಅಂತ ಬೇಚ ಗ್ರಾಮ ಇದೆ. ಆ ಮಲ್ಲೇರಕೋಟೆಯಲ್ಲಿ ಮಂಜುನಾಥ ಸ್ವಾಮಿ, ಈಶ್ವರ ಲಿಂಗನ ಅವತಾರ ಇರ್ತಕ್ಕಂಥ ಮಂಜುನಾಥ ಸ್ವಾಮಿ ನಮ್ಮ ಊರಿನ ದನ ಕಾಯ್ಕೊಳ್ಳುವಂಥ ವ್ಯಕ್ತಿಗೆ ಒಬ್ಬರಿಗೆ ಪ್ರತ್ಯಕ್ಷವಾಗಿ ನಾನು ಬರ್ತೀನಪ್ಪ ಈ ಕಡೆ ಬಂದು ಅಂತ ಹೇಳಿ ಅಂತ ಒಂದು ವಾಗ್ದಾನ ಮಾಡ್ತಂತೆ. ಆ ಒಂದು ವಾಗ್ದಾನ ಮಾಡಿ ನಮ್ಮ ಊರನ್ನೆಲ್ಲ ಸೇರ್ಕೊಂಡ್ಬಿಟ್ಟು
ಆ ಈಶ್ವರ ಮಂಜುನಾಥ ಸ್ವಾಮಿ ಈಶ್ವರನ ಅವತಾರದಲ್ಲಿ ಲಿಂಗಾವತಾರದಲ್ಲಿರ್ತಕ್ಕಂಥ ಮಂಜುನಾಥ ಸ್ವಾಮಿನ ತಂದುಬಿಟ್ಟು ದೇವಸ್ಥಾನದಲ್ಲಿ ಸುಮಾರು 100 ವರ್ಷಗಳ ಹಿಂದೆ ಪ್ರತಿಷ್ಠಾಪನೆ ಮಾಡಿದ್ದಾರೆ. ಅಂದಿನಿಂದ ಒಂದೇ ಗರ್ಭಗುಡಿಯಲ್ಲಿ ಶ್ರೀ ಹರ ಮತ್ತು ಹರಿ ಇಬ್ಬರು ಒಂದೇ ಗರ್ಭಗುಡಿಯಲ್ಲಿರ್ತಕ್ಕಂಥ ಈ ವಿಶೇಷತೆ. ಮತ್ತು ಈ ಭಾಗದಲ್ಲಿ ಬರೀ ದೇವಸ್ಥಾನ ಅನ್ನೋಕ್ಕಿಂತ ಒಂದು ನ್ಯಾಯಸ್ಥಾನ ಬಿಟ್ಟಿದೆ. ಈ ಭಾಗದಲ್ಲಿ ಏನೇ ತಪ್ಪುಗಳು ನಡೆದರು ಅಥವಾ ಯಾರಾದರೂ ಮಾತಿ ಕದ್ದರೆ ಅಥವಾ ಯಾರಾದರೂ ಕೊಡತಕ್ಕಂಥ ವ್ಯವಹಾರಗಳಲ್ಲಿ ಏನೋ ಮೋಸ ಮಾಡಿದರೆ ಈ ಥರಗಳಿಗೆಲ್ಲ ಏನು ಮಾಡ್ತಾರೆ, ದೇವ್ರ ಬಂದು ಹರಕೆಯನ್ನು ಭಿನ್ನ ಹಾಕ್ಕೊಂಡ್ಬಿಟ್ಟು ನಮ್ಮದು ಕಷ್ಟ ಇದೆಯಪ್ಪ ನಾವು ದೇವರೇ ನಮಗೆ ಈ ಥರ ಬಗೆಹರಿಸು ಅಂತ ಒಂದು ಬೇಡಿಕೆ ಇಡ್ತಾರೆ. ಆ ಬೇಡಿಕೆ ಇಡುವಾಗ ಲಕ್ಷ್ಮೀ ನರಸಿಂಹ ಸ್ವಾಮಿಗೆ ಬೇಡಿಕೆ ಇಡೋದು ಜಾಸ್ತಿ. ಇಲ್ಲಿ ಲಕ್ಷ್ಮೀ ನರಸಿಂಹ ಸ್ವಾಮಿಗೆ 3 ಲೈನು ನಾವು ಪದ್ಧತಿ ಪ್ರಕಾರ ಏನೋ ಪ್ರತಿ ದಿವಸ ಪೂಜೆ ಮಾಡ್ತಾರೆ. ಬೆಳಗ್ಗಿಂದ ಸಾಯಂಕಾಲದವರೆಗೂ ಪ್ರತಿ ಸಾರಿ ಭಕ್ತರ ಬೇಡಿಕೆ ಹೆಂಗಿರುತ್ತೆ ಅದ್ರ ಪ್ರಕಾರವಾಗಿ 4 ರಿಂದ 5 ಸಾರಿ ಇರ್ಬೋದು ಅಥವಾ 5 ರಿಂದ 6 ಸಾರಿ ಇರ್ಬೋದು. ಪ್ರತಿ ಸಾರಿ ಹೂಗಳು ಖಾಲಿ ಆದಂಗೆ ಮಾಡ್ತಿರ್ತಾರೆ. ಎಡ ಬಲ ಮತ್ತು ಮಧ್ಯಭಾಗ ಅಂತನ ಭಕ್ತರು ತಮ್ಮ ಅವ್ರಿಗೇನು ಬೇಡಿಕೆ ಇಟ್ಟಿರ್ತಾರೆ ಅದು ಬೇಡಿಕೆ ಹೋಗಿ ಎಡ ಕೊಡಿ ಬಲ ಕೊಡಿ ಮತ್ತು ಮಧ್ಯ ಅಂತ ದೇವರಲ್ಲಿ ಬೇಡಿಕೆ ಇಟ್ಟಾಗ ಇಟ್ಟ ಸರ್ಭದಲ್ಲಿ ದೇವರಿಂದ ಒಂದು ಹೂವು ಅವರಿಗೆ ಒಂದು ಆಶೀರ್ವಾದ ಆಗುತ್ತೆ, ಹೂವಿನ ಆಶೀರ್ವಾದ ಆಗುತ್ತೆ. ಆ ಹೂವಿನ ಆಶೀರ್ವಾದ ನಂಬ್ಕೊಂಡ್ಬಿಟ್ಟು ಅವರು ಮುಂದಿನ ಕಾರ್ಯಕ್ರಮಗಳನ್ನು ನಡೆಸ್ತಾರೆ. ಅದೇ ರೀತಿ ಮಳೆ ಬೆಳೆ ಇರ್ಬೋದು, ರೈತರು ತಮ್ಮ ಜಮೀನುಗಳಲ್ಲಿ ಬಿತ್ತುವಂಥ ಬೆಳೆ ವಿಚಾರಗಳು ಇರ್ಬೋದು. ನಾವು ಯಾವ ಬೆಳೆ ಬಿತ್ತಬೇಕು, ಯಾವ ಬೆಳೆ ಬಿತ್ತಬಾರ್ದು, ಅಥವಾ ನಾವು ಹೆಣ್ಣುಗಂಡನ್ನು ಕೊಡಬೇಕೋ ಆ ಮನೆಗೆ ಬೇಡವೋ, ಅಥವಾ ನಮ್ಮ ಮನೇನ ಕಟ್ಟಬೇಕೋ ಬೇಡವೋ, ಈ ರೀತಿ ಹಲವಾರು ರೀತಿಯ ಏನೇನು ಸ್ವಲ್ಪ ಜನಗಳಿಗೆ ಗೊಂದಲ ಇರ್ತಾವೋ ಆ ಗೊಂದಲ ಎಲ್ಲ ವಿಚಾರಗಳಿಗೂ ಸಹಿತ ಈ ಭಾಗದಲ್ಲಿ ಈ ಒಂದು ದೇವರನ್ನು ಕೇಳಿ ಮುಂದುವರಿಯೋದು ಪದ್ಧತಿ ಇದೆ. ಆಮೇಲೆ ಹೆಂಗಪ್ಪ ಅಂತಂದರೆ ಇದು ಹಿಂದೆ ಈ ಎತ್ತು ಗಾಡಿಗಳ ಸಂದರ್ಭ ವಾಹನ ಸಂಚಾರ ಇರಲಿಲ್ಲ. 100 ವರ್ಷಗಳ ಹಿಂದೆ ಎಲ್ಲ ಗೊತ್ತಿರೋ ವಿಚಾರ. 100 ವರ್ಷಗಳ ಹಿಂದೆ ಯಾವ ಬರೀ ಎತ್ತು ಗಾಡಿ ಇದೆ, ಒಂದೂರಿಂದ ಒಂದೂರಿಗೆ ಪ್ರಯಾಣ ಮಾಡೋಕೆ ಎತ್ತು ಗಾಡಿ ಇತ್ತು. ಆ ಎತ್ತು ಗಾಡಿಗಳಲ್ಲೇ ಪ್ರಯಾಣ ಮಾಡ್ಕೊಂಡು ಅಥವಾ ಓಡಾಡ್ತಾಯಿದ್ರು, ನಡ್ಕೊಂಡು ಓಡಾಡೋದು ಮಾಡ್ತಿದ್ರು. ಅಂಥ ಸಂದರ್ಭದಲ್ಲಿ ಈ ಭಾಗದಲ್ಲಿ ಏನು ಮಾಡ್ತಿದ್ರು, ಮಂಜುನಾಥ ಸ್ವಾಮಿ ಮತ್ತು ನರಸಿಂಹಸ್ವಾಮಿ ಎರಡು ನೆಲೆಸಿರೋದ್ರಿಂದ 2ನೇ ಧರ್ಮಸ್ಥಳ ಅಂಥೇಳಿ ಈ ಭಾಗದಲ್ಲಿ ಭಕ್ತರು ಏನು ಈ ದಾವಣಗೆರೆ, ಹಾವೇರಿ, ಶಿವಮೊಗ್ಗ ಜಿಲ್ಲೆ ಈ ಕಡೆ ಉತ್ತರ ಕರ್ನಾಟಕದ ಭಾಗದಲ್ಲಿರ್ತಕ್ಕಂಥ ಭಕ್ತರೇನಿದ್ದಾರೆ ಭಾಳ ಜನ ಹೆಚ್ಚಿನ ಸಂಖ್ಯೆಯಲ್ಲಿ ಈ ದೇವಸ್ಥಾನ, ಯಾಕೆಂದರೆ ಧರ್ಮಸ್ಥಳಕ್ಕೆ ಹೋಗ್ತಾ ಆಗ್ತಿರಲಿಲ್ಲ. ಅವರೇನು ಹರಕೆ ಮತ್ತು ಮುಡುಪನ್ನು ಮಾಡ್ಕೊಂಡು ಹರಕೆ ಮಾಡ್ಕೊಂಡಿರ್ತಾರೆ ಧರ್ಮಸ್ಥಳಕ್ಕೆ. ಇದು 2ನೇ ಧರ್ಮಸ್ಥಳಪ್ಪ, ಇಲ್ಲೇ ಹೋಗಿ ಸಲ್ಲಿಸೋಣ ಅಂತೇಳಿ ಆ ಒಂದು ಸಲ್ಲಿಸುವಂಥ ಕಾರ್ಯಕ್ರಮ ಮಾಡ್ತಿದ್ರು. ಅದೇ ರೀತಿ ಮೊದಲ ಹಿಂದೆ ನಮ್ಮ ಪೂರ್ವಜರು ಹೇಳ್ತಾಯಿದ್ರು, ಈ ವರ್ಷಕ್ಕೆ ಏನು ದೇವಸ್ಥಾನಕ್ಕೆ ಇಲ್ಲಿ ಬಂದಂಥ ಹುಂಡಿ ಇರ್ಬೋದು, ಹರಕೆ ಅಂತ ಬರೋಂಥ ಹರಕೆ ರೂಪದಲ್ಲಿ ಬರೋಂಥ ದವಸ ಧಾನ್ಯಗಳಿರ್ಬೋದು, ಯಾವುದೇ ಇರ್ಬೋದು, ತಗೊಂಡೋಗಿ ವರ್ಷಕ್ಕೆ 1 ಸಾರಿ 2 ಸಾರಿ ಎಲ್ಲ ರೈತಾಪಿ ಕೆಲಸಗಳು ಮುಗಿದ ನಂತರನ ತಗೊಂಡೋಗಿ ಧರ್ಮಸ್ಥಳಕ್ಕೆ ಹೋಗಿ ಮುಟ್ಟಿಸೋ ಬರೋ ಪದ್ಧತಿ ಇತ್ತು. ಊರಿನ ಒಂದು ಸುಮಾರು 15 ಜನ ಯಜಮಾನರುಗಳು ಎತ್ತು ಗಾಡಿಯಲ್ಲಿ ತೊಗೊಂಡೋಗ್ಬಿಟ್ಟು ಧರ್ಮಸ್ಥಳಕ್ಕೆ ಹೋಗಿ ಮುಟ್ಟಿಸಿ ಬರ್ತಿದ್ರು. ಆ ಒಂದು ಸಂದರ್ಭದಲ್ಲಿ ಚಿಕ್ಕಮಗಳೂರಲ್ಲಿರ್ತಕ್ಕಂಥ ಜಿಲ್ಲಾಧಿಕಾರಿಗಳು ಆವಾಗ ಯಾಕಪ್ಪ ಈ ಗಾಡಿ ಕಡೆ ಎಲ್ಲಿಂದ ತರ್ತಾಯಿದ್ದೀರಿ, ಏನು ಮಾಡ್ತೀರಿ ಅಂತ ಪ್ರತಿ ವರ್ಷವೂ ಒಂದು 2-3 ವರ್ಷನ ಹಿಂಸೆ ಮಾಡೋಕತ್ತಿದ್ದಾರಂತೆ. ಎಲ್ಲಿ ತರ್ತೀರಿ, ಲೆಕ್ಕ ಕೊಡ್ರಿ ಇದಕ್ಕೆ, ಹಾಗೆ ಹೀಗೆ ಅಂತನ. ಆ ಒಂದು ಸಂದರ್ಭದಲ್ಲಿ ಏನು ಮಾಡಿಬಿಟ್ರು, ನಮಗೆ ಹೋಗೋಕ್ಕೆ ಬರ್ತಾ ಇದ್ದಂಥ ಜನಗಳು ಅಲ್ಲಿ ಹೋಗೋ ಪ್ರಯಾಣ ಮಾಡೋದು ಕಷ್ಟ ಆಯಿತು. ಆ ಸಂದರ್ಭದಲ್ಲಿ ಈ ನೋಡಪ್ಪ ನಮಗೆ ಹೋಗಿ ತಗೊಂಡು ಹೋದರೆ ಕಷ್ಟ, ದಾರಿಲಿ ಹೋಗೋದು ಕಷ್ಟ. ಜಿಲ್ಲಾಧಿಕಾರಿಗಳು, ಡಿ ಸಿಗಳು, ಚಿಕ್ಕಮಗಳೂರು ಡಿ ಸಿ ಇದ್ದಾರೆ, ಧರ್ಮಸ್ಥಳ ಉಡುಪಿ ಡಿ ಸಿ ಅವರು ಯಾರು ದಕ್ಷಿಣ ಕನ್ನಡ ಡಿ ಸಿ ಇದ್ದಾರೆ, ಅವರೆಲ್ಲ ಎನ್ಕ್ವೈರಿ ಮಾಡ್ತಾರೆ, ತೊಂದರೆ ಆಗ್ತಿದೆ ಅಂತ ಮನಗಂಡು ಅವರೇ ಒಂದು ತೀರ್ಮಾನ ಮಾಡಿ ಇದನ್ನು ಸರ್ಕಾರಕ್ಕೆ ಸೇರಿಸ್ಬೇಕು ಅಂತೇಳಿ ಈಗೊಂದು ಸರ್ಕಾರಕ್ಕೆ ಸೇರಿಸ್ಬಿಟ್ರು. ಅಂಥ ಸಂದರ್ಭದಲ್ಲಿ ಈಗ ದಾವಣಗೆರೆ ಜಿಲ್ಲೆಯ ಒಂದು ಪ್ರತಿಷ್ಠಿತವಾದಂಥ ಮೊಟ್ಟ ಮೊದಲ ಏಷ್ಯಡಿ ದೇವಸ್ಥಾನವಾಗಿ ಹೊರಹೊಮ್ಮಿದೆ. ಈಗ ಇಲ್ಲಿ ಬರುವಂಥ ಭಕ್ತಾದಿಗಳು ಹಾಗೂ ಇಲ್ಲಿ ನಡ್ಕೊಳ್ಳುವಂಥ ಒಂದು ಭಕ್ತಾದಿಗಳ ಜನಸಂಖ್ಯೆ. ಅದೇ ರೀತಿ ಏನಾಗಿದೆಯಪ್ಪ ಅಂದರೆ ಪ್ರತಿ ಅಮಾವಾಸ್ಯೆಯಲ್ಲಿ ಸುಮಾರು ಭಕ್ತರೇ, ನಾವೇನು ದೇವಸ್ಥಾನದ ಒಂದು ವ್ಯವಸ್ಥಾಪನಾ ಸಮಿತಿಯವರಷ್ಟೇ ನಾವು. ಈಗ ವ್ಯವಸ್ಥಾಪನಾ ಸಮಿತಿ ಅಧ್ಯಕ್ಷನಾಗಿ ನಾವು ಮುಂದುವರಿತಿದ್ದೇವೆ. ಜೊತೆಗಿರುತ್ತೆ ನಮ್ಮ ಕರಿಯಪ್ಪರು ವ್ಯವಸ್ಥಾಪನಾ ಸದಸ್ಯರಿದ್ದಾರೆ. ಅದೇ ರೀತಿ ಒಟ್ಟು 9 ಜನ ಸದಸ್ಯರ ತಂಡ ಇದೆ. ಎಲ್ಲರೂ ಸೇರಿಕೊಂಡು ಇಲ್ಲೇನು ಅಭಿವೃದ್ಧಿ ಕೆಲಸಗಳಾಗಬೇಕು, ಸರ್ಕಾರ ಮಟ್ಟದಲ್ಲಿ ಓಡಾಡಿಬಿಟ್ಟು ನಾವೇನು ಪಕ್ಕದಲ್ಲಿ ಸಮುದಾಯ ಭವನ ಆಗಿರ್ಬೋದು, ವಿಶ್ರಾಂತಿ ಕೊಠಡಿಗಳಿರ್ಬೋದು, ಈಗೊಂದು ಈ ಪ್ರತಿ ಅಮಾವಾಸ್ಯೆಯಲ್ಲೇ ಊಟಕ್ಕೆ ತೊಂದರೆ ಆಗ್ತಾಯಿದೆ. ಆ ಊಟಕ್ಕೆ ಮಾಡಲಿಕ್ಕೆ ಒಂದು ಭೋಜನ ತಯಾರು ಮಾಡಲಿಕ್ಕೆ ಹೋಗಿ ಒಂದು ಅಡುಗೆ ಮನೆ ತಯಾರು ಮಾಡ್ತಿದ್ದೀವಿ. ಆ ಅಡುಗೆ ಮನೆ ತಯಾರು ಮಾಡೋದು ಸುತ್ತ ಸಂಪೂರ್ಣ ಭಕ್ತರ ಹಣ, ಯಾರೇನಿದರಲ್ಲಿ ಸರ್ಕಾರದ ಹಣ ಆಗಿರಲಿ. ಆಮೇಲೆ ಇದರಲ್ಲಿ ದೇವಸ್ಥಾನದ ಮುಂದೆ ದೊಡ್ಡ ಒಂದು ಸುಮಾರು ಒಂದು 90 ಅಡಿ ಎತ್ತರದಿಂದ ರಾಜಗೋಪುರ ಕಟ್ಟಿದ್ದೀವಿ. ಆ ರಾಜಗೋಪುರಕ್ಕೆ ಸುಮಾರು ಈ ಒಂದು 2 ವರ್ಷದ ಹಿಂದೆ ಫೆಬ್ರವರಿ 2, 2023 ಉದ್ಘಾಟನೆ ಆಯಿತು. ಅದು 2014 ಸ್ಟಾರ್ಟ್ ಆಗಿತ್ತು. 2014ರಲ್ಲಿ ಪ್ರಾರಂಭ ಆಗಿ 2023 ಫೆಬ್ರವರಿ 2ನೇ ತಾರೀಕು ಉದ್ಘಾಟನೆ ಆಯಿತು.
ಆ ಉದ್ಘಾಟನೆಗೆ ರಾಜ್ಯದ ರಾಜಕಾರಣಿಗಳಿರ್ಬೋದು, ಸಚಿವರುಗಳು ಮತ್ತು ಮಠಾಧೀಶರು ಎಲ್ಲರನ್ನೂ ಸಹಿತ ಇನ್ವೈಟ್ ಮಾಡಿಬಿಟ್ಟು ನಮ್ಮ ಗ್ರಾಮದಲ್ಲಿ ದೊಡ್ಡ ಒಂದು ಹಬ್ಬದ ರೀತಿ ಒಂದು ಕಾರ್ಯಕ್ರಮ ಹಮ್ಮಿಕೊಂಡು ಆ ಒಂದು ಉದ್ಘಾಟನೆ ಕ್ರಮವನ್ನು ನೆರವೇರಿಸಿದ್ವಿ. ಅದೇ ರೀತಿ ದೇವಸ್ಥಾನಕ್ಕೆ ಒಂದು ಹೊಂದ್ಕೊಂಡಂಥ ಒಂದು ಸಮುದಾಯ ಭವನ ಇದೆ. ಸ್ವಲ್ಪ ಮುಕ್ಕಾಲು ಭಾಗ ಮುಗಿದೋಗಿದೆ ಕೆಲಸಗಳು. ಸ್ವಲ್ಪ ಕಾರಣಾಂತರದಿಂದ ಈ ಗೋಪುರ ಒಂದೊಂದು ಕೆಲಸ ಒಟ್ಟಿಗೆ ಕೆಲಸ ಮಾಡೋಕ್ಕಾಗದೇ ಇಲ್ಲ ಅಂತೇಳಿ ಒಂದು ರಾಜಗೋಪುರಕ್ಕೆ ಹೆಚ್ಚಿನ ಪ್ರಾಧಾನ್ಯತೆ ಕೊಟ್ಟು ಅದು ಮುಗಿಸೋದ್ರಿಂದ ಈಗ ಏನಿದೆ ಇದು ಸಮುದಾಯ ಕೆಲಸ ಸ್ವಲ್ಪ ಬಾಕಿ ಉಳ್ತಕ್ಕಂಥ ಕೆಲಸಗಳನ್ನ ಮಾಡಬೇಕಾಗಿದೆ. ಜೊತೆಗೆ ಇಲ್ಲೇನಾಗಿದೆ, ಹಿಂದೆ ಈ ಪಕ್ಕದಲ್ಲಿರ್ತಕ್ಕಂಥ ಎಲ್ಲ ವಿಶ್ರಾಂತಿ ಕೊಠಡಿಗಳು ಇವೆಲ್ಲ ಎಡಗಡೆ ಇರ್ತಕ್ಕಂಥದ್ದು ಮತ್ತು ಎದುರುಗಡೆ ಇರ್ತಕ್ಕಂಥದ್ದು ಇವೆರಡನ್ನೂ ಸಹಿತ ಭಕ್ತರು ಅವ್ರ ಸ್ವಂತ ಹಣದಲ್ಲಿ ಅವ್ರು ಕಟ್ಟಿಸಿರೋದು. ಅವರ ಕಷ್ಟಗಳನ್ನು ಕಾರ್ಪೊರೇಟ್ಗಳಿಗೆ ಅವರು ದೇಣಿಗೆ ರೂಪದಲ್ಲಿ ಹಿಂದೆ ಕಟ್ಟಿದ್ದಾರೆ. ಇವು ಸಹಿತ ದುರಸ್ತಿ ಆಗ್ತಿದ್ದಾವೆ. ಈ ದುರಸ್ತಿ ಆಗದ ಮುಂದೆ ಸರ್ಕಾರ ಮಟ್ಟದಲ್ಲಿ ಒಂದು ಹೋರಾಟ ಮಾಡಿಬಿಟ್ಟು ಮುಂದೆ ಒಳ್ಳೆಯ ಒಬ್ಬ ಇಂಜಿನಿಯರ್ನ ಭೇಟಿ ಮಾಡಿ ಅದಕ್ಕೆ ವ್ಯವಸ್ಥಿತವಾಗಿ ನಮ್ಮ ಸ್ಥಳೀಯರಿಗೆ ಏನು ಬೇಕು, ಅದು ಈ ದೇವಸ್ಥಾನಕ್ಕೆ ಅವಶ್ಯಕತೆ ಏನಿದೆಯೋ ಆ ಒಂದು ಕಾರ್ಯಕ್ರಮ ಹಮ್ಮಿಕೊಳ್ಬೇಕು ಅಂತ ಇದ್ದೀವಿ. ಅದೇ ರೀತಿ ಏನಾಗಿದೆ ಅಂದರೆ ಪ್ರತಿ ಅಮಾವಾಸ್ಯೆಯೂ ಸಹಿತ ಭಕ್ತರಲ್ಲಿ ಅಮಾವಾಸ್ಯೆ ಪ್ರಸಾದ ನಡೀತೈತಿ. ಪ್ರಸಾದನ ನಾವು ವ್ಯವಸ್ಥಿತ ಅವರು ಪ್ರಸಾದ ಮಾಡುವಂಥವ್ರಿಗೆ ನಾವು ನೋಡ್ಕೊಳ್ಳೋ ಜವಾಬ್ದಾರಿ ಅಷ್ಟೇ ನಮ್ಮದು. ಪ್ರಸಾದ ಮಾಡಿಸೋಕೆ ಭಕ್ತರು ಅವರೇ ತರ್ತಾರೆ, ಅವರೇ ಮಾಡಿಸ್ತಾರೆ, ಅವರೇ ಬಡಿಸ್ತಾರೆ. ಆ ಒಂದು ಕಾರ್ಯಕ್ರಮ ಸುಮಾರು ಒಂದು 3 ರಿಂದ 4 ಸಾವಿರ ಜನಗಳು ಪ್ರಸಾದ ವಿನಿಯೋಗ ಮಾಡ್ತಾರೆ ಪ್ರತಿ ಅಮಾವಾಸ್ಯೆ ಇಲ್ವಾ. ಅದೇ ರೀತಿ ಇದೊಂದು ವಿಶೇಷತೆ. ಜೊತೆಗೆ ಏನಪ್ಪ ಅಂದರೆ ಮಾರ್ಚ್ ತಿಂಗಳಲ್ಲಿ ಹೋಳಿ ಹುಣ್ಣಿಮೆ 3 ದಿವಸದ ನಂತರ ಏನು ನಾಯಕನಹಟ್ಟಿ ತಿಪ್ಪೇರುದ್ರ ಸ್ವಾಮಿ ಜಾತ್ರೆ ನಡೀತಿದ್ದೋ ಸೇಮ್ ಅವತ್ತೇ ಹೋಳಿ ಹುಣ್ಣಿಮೆ ದಿವಸ ರಥಕ್ಕೆ ಕಳಸ ಕಟ್ತೀವಿ. ಅದಾಗಿ 3ನೇ ದಿವಸಕ್ಕೆ ರಥ ಹರಿತೈತಿ. ಆ ರಥ ಹರಿಯುವಂಥದ್ದು ವಿಶೇಷ. ಈ ಭಾಗದಲ್ಲಿ ಒಂದು ವಿಶೇಷವಾದ ದೊಡ್ಡ ಒಂದು ರಥೋತ್ಸವ. ಹಿಂದೆ ಭಾಳ ದೊಡ್ಡ ರಥೋತ್ಸವ ಈ ಭಾಗದಲ್ಲಿ. ಅಂದರೆ ಈ ದೊಡ್ಡ ಈ ಜಾಗ ಎಲ್ಲ ಭಾಳ ಖಾಲಿ ಇತ್ತು. ರೈತರ ಜಮೀನುಗಳು ಸಹಿತ ಭಾಳ ಖಾಲಿ ಇರೋವು. ಆ ಭಾಗದಲ್ಲಿ ರೈತರು ಎತ್ತುಗಾಡಿ ತೊಗೊಂಡು ಟ್ರ್ಯಾಕ್ಟರ್ಗಳಲ್ಲಿ ಬಂದು ಸುಮಾರು 1-2 ದಿವಸ 3 ದಿವಸ ಅವರು ಅಡುಗೆ ಮಾಡಿಕೊಂಡು ಇಲ್ಲೇ ಕ್ಯಾಂಪ್ ಮಾಡಿಬಿಟ್ಟು ಈ ಜಾತ್ರೆಯನ್ನು ನೋಡ್ಕೊಂಡು ಹೋಗ್ತೀವಿ. ಈಗೇನಾಗಿದೆ, ವಾಹನ ಸೌಲಭ್ಯ ಜಾಸ್ತಿ ಆಗಿರೋದ್ರಿಂದ ಬರುವಂಥ ಫ್ಲೋಟಿಂಗ್ ಪಾಪ್ಯುಲೇಷನ್ ಅಂದರೆ ಹಾಲ್ಟ್ ಆಗೋಕ್ಕಿಂತ ಏನಾಗಿದೆ, ಬರುವಂಥ ಫ್ಲೋಟಿಂಗ್ ಪಾಪ್ಯುಲೇಷನ್ ಜಾಸ್ತಿ ಆಗಿದೆ. ಭಕ್ತರ ಜನಸಂಖ್ಯೆನೂ ದಿನೇ ಜಾಸ್ತಿ ಆಗ್ತಾಯಿದೆ. ಆ ದೃಷ್ಟಿಯಲ್ಲಿ ಏನಾಗಿದೆ, ದೇವಸ್ಥಾನದ ಹುಂಡಿ ಹಣನೂ ಅಷ್ಟೇ. ದೇವಸ್ಥಾನ ಹುಂಡಿ ಹಣ ಮೊದಲೇ ಸುಮಾರು ನಮಗೆ ಗೊತ್ತಿರೋ ಪ್ರಕಾರ ಒಂದು 2 ಲಕ್ಷ 3 ಲಕ್ಷನೋ ಇತ್ತು ನಾವು ಸಣ್ಣ ಹುಡುಗರಿದ್ದಾಗ. ಅದು ಕ್ರಮೇಣ ಈಗ ಏನಾಗಿದೆ, ಒಂದು ಸಲ ಹುಂಡಿ ಓಪನ್ ಮಾಡಿದಾಗೆ ಸುಮಾರು 40 ರಿಂದ 45 ಲಕ್ಷ 50 ಲಕ್ಷ ಮಟನೂ ಶೇಖರಣೆ ಆಗ್ತಾಯಿದೆ. ಪ್ರತಿ 3 ರಿಂದ 4 ತಿಂಗಳ ಸರಿ ಹುಂಡಿಯನ್ನು ಓಪನ್ ಮಾಡ್ತೀವಿ. ವರ್ಷಕ್ಕೆ 2 ಸಾರಿ ಓಪನ್ ಮಾಡ್ತೀವಿ. 2 ಸಾರಿ ಯಾವುದು ಅಥವಾ ತುಂಬಿದಾಗ ಯಾವತ್ತು ಹುಂಡಿ ತುಂಬುತ್ತೋ ಆ ತುಂಬಿದ ಸ್ಥಳದಲ್ಲಿ ಸುಮಾರು ಆದಾಯ ಒಂದು ಆವರೇಜ್ ಆಗಬೇಕು 1 ಕೋಟಿ ರೂಪಾಯಿ ಪ್ರತಿ ವರ್ಷ ಆದಾಯ ಇದೆ ದೇವಸ್ಥಾನಕ್ಕೆ. ಆದಾಯನ ಈಗ ಆಲ್ರೆಡಿ ಸುಮಾರು ಬ್ಯಾಂಕ್ ಅಕೌಂಟಲ್ಲಿ ಅದನ್ನು ಡ್ರಾಯಿಂಗ್ ಆಫೀಸರು, ಜಿಲ್ಲಾಧಿಕಾರಿಗಳು, ಅದಕ್ಕೆ ಅಡ್ಮಿನಿಸ್ಟ್ರೇಟರ್ಗೆ ನಮಗೆ ಏಗಡಿ ದೇವಸ್ಥಾನ ಆಗಿರೋದ್ರಿಂದ ನಮಗೆ ಸಂಪೂರ್ಣ ಅದು ಮುಜರಾಯಿ ಕಮಿಷನರೇ ಅಡ್ಮಿನಿಸ್ಟ್ರೇಟರ್ ನಮಗೆ ಎಲ್ಲದಕ್ಕೂ. 1 ಕೋಟಿವರೆಗೂ ಸಹಿತ ನಾವೇನು ಇದು ಕಾಮಗಾರಿ ನಡೀಬೇಕು ಅಂತಂದರೆ ಜಿಲ್ಲಾಧಿಕಾರಿಗಳಿಂದ ಅನುಮೋದನೆ ಪಡಿಬೇಕು. ಆಮೇಲೆ ಈ ಉಪವಿಭಾಗಗಳಿಗೆ 25 ಲಕ್ಷ ಅಧಿಕಾರ ಕೊಟ್ಟಿದ್ದಾರೆ. ಇವನ್ನೆಲ್ಲ ಮಾಡ್ಕೊಂಡು ತಹಶೀಲ್ದಾರಿಂದ ಪ್ರಸ್ತಾವನೆಯನ್ನು ಸಲ್ಲಿಸಿಬಿಟ್ಟು ತಹಶೀಲ್ದಾರ್ ಮೂಲಕನ ಇಲ್ಲೇನು ಅಭಿವೃದ್ಧಿ ಕೆಲಸಗಳು ಮೂಲ ಸೌಲಭ್ಯ ಕಾಮಗಾರಿಗಳು ಭಾಳ ಅವಶ್ಯಕತೆ ಇದೆ. ಇತ್ತೀಚಿನಗಳಲ್ಲಿ ದೇಣಿಗೆ ಹಣ ಸಂಗ್ರಹ ಜಾಸ್ತಿ ಆಗೋದ್ರಿಂದ ಹುಂಡಿ ಹಣ ಸಂಗ್ರಹ, ಆಮೇಲೆ ಅಭಿವೃದ್ಧಿ ಕಾಮಗಾರಿಗಳು ದೊಡ್ಡದು ಈ ಭಾಗದಲ್ಲಿ ಭಾಳ ಅತಿ ದೊಡ್ಡ ಗೋಪುರ, ಆಮೇಲೆ ಅತಿ ವಿಶೇಷವಾದಂಥ ಗೋಪುರ ಮಾಡಿದ್ದೀವಿ. ಅದರಲ್ಲಿ ಜನಗಳು ಬಂದಂಥ ಭಕ್ತರು ಸಹಿತ ಹೇಳ್ತಾರೆ ಈ ಥರ ಗೋಪುರ ಸುತ್ತಮುತ್ತಲು ಎಲ್ಲೂ ಇಲ್ಲ. ಅದನ್ನು ಗೋಪುರವನ್ನು ನಿರ್ಮಿಸಿಕೊಟ್ಟರು ಆರ್ಕಿಯಾಲಜಿಕಲ್ ಪ್ರಾಚೀನ ಗೋಪುರ ವಿಶೇಷತೆ ಅಂತ ಕೇಳ್ಪಟ್ವಿ. ಆದರೆ ಈ ದೇವಸ್ಥಾನದ ಗೋಪುರದ ವಿಶೇಷತೆಯನ್ನು ನಿಮ್ಮ ಬಾಯಲ್ಲೇ ನಾವು ಕೇಳೋಣ ಅಂತಿದ್ದೀವಿ. ದೇವಸ್ಥಾನದ ಗೋಪುರದ ವಿಶೇಷತೆ ಅಂದರೆ ಇದನ್ನು ಪ್ರಾಚೀನ ವಸ್ತು ಸಂಗ್ರಹ ಇಲಾಖೆಯವರು ಅದನ್ನು ಅವರ ನಿರ್ದೇಶನದಲ್ಲಿ ಅವರ ಒಂದು ಉಸ್ತುವಾರಿ ಮಾಡಿರ್ತಕ್ಕಂಥ ಗೋಪುರದ ದೇವಸ್ಥಾನದಲ್ಲಿ ಮಂಜುನಾಥ ಸ್ವಾಮಿ ಮತ್ತು ನರಸಿಂಹಸ್ವಾಮಿ ಇದೆ. ಮಂಜುನಾಥ ಸ್ವಾಮಿ ನರಸಿಂಹಸ್ವಾಮಿ ದೇವಸ್ಥಾನದಲ್ಲಿ ನೆಲೆಸಿರೋದ್ರಿಂದ ಗೋಪುರದ ಮುಂಭಾಗದಲ್ಲಿ ಶ್ರೀ ನರಸಿಂಹಸ್ವಾಮಿಯ ಒಂದು ದಶಾವತಾರಗಳನ್ನು ಸಂಪೂರ್ಣ ನಿರ್ಮಾಣ ಮಾಡಿದ್ದೇವೆ. ಮಂಜುನಾಥ ಸ್ವಾಮಿ ಇರೋದ್ರಿಂದ ದೇವಸ್ಥಾನದ ಹಿಂಭಾಗದಲ್ಲಿ ಗರ್ಭಗುಡಿ ಭಾಗದಲ್ಲಿ ಮಂಜುನಾಥ ಸ್ವಾಮಿ ಸಂಬಂಧಪಟ್ಟಂಥ ಏನು ಅವತಾರಗಳಿದ್ದಾವೆ, ಮಂಜುನಾಥ ಸ್ವಾಮಿ ಸಂಬಂಧ ಅಷ್ಟಲಿಂಗಗಳು ಇದಾವಲ್ಲ, ಪ್ರತಿಯೊಂದನ್ನು ಸಹಿತ ಅಲ್ಲಿ ನಿರ್ಮಾಣ ಮಾಡಿದ್ದೀವಿ. ಅದೇ ರೀತಿ ದಕ್ಷಿಣ ಭಾಗದಲ್ಲಿ ದಕ್ಷಿಣ ಮೂರ್ತಿ ವಿಗ್ರಹಗಳು ಸಂಬಂಧಪಟ್ಟಂಥದ್ದು. ಉತ್ತರ ಭಾಗದಲ್ಲಿ ದೇವಸ್ಥಾನ ಶಕ್ತಿಗಳನ್ನು ನಿರ್ಮಾಣ ಮಾಡಿ ಒಂದು ಇದನ್ನು ವಿಶೇಷವಾಗಿ ಗೋಪುರವನ್ನು ಏನು ಮಾಡ್ತಾರಪ್ಪ ಬಾಲ ಕಡೆ ಮಾಡುವಾಗ ಗೋಪುರ ಮೊದಲ ಅಂತಸ್ತು ಮಾಡಿಬಿಟ್ಟು ಆಮೇಲೆ ಸಂಪೂರ್ಣ ಇಟ್ಟಿಗೆಯಲ್ಲೇ ಗೋಪುರ ಮಾಡ್ತಾನೆ. ಇದು ಆ ರೀತಿ ಅಲ್ಲ. ಇದು
ಇದು ಗೋಪುರ ಮಾಡುವಾಗ ಏನಾಗಿದೆ, ಕೆಳಗಡೆ ಗೋಪುರದಲ್ಲಿ 12 ಕಾಲಮ್ಗಳನ್ನು ತೊಗೊಂಡಿದ್ದೀವಿ. 12 ಕಾಲಮ್ಗಳನ್ನು ಪ್ರತಿಯೊಂದು ಸ್ಟೆಪ್ಪನ್ನು ಮಾಡ್ಕೊತ ಒಳಗಡೆನ ಗೋಪುರದ ಒಳಗಡೆ ಏನು ಈ ವಿಗ್ರಹ ಕಾಣುತ್ತೋ ಆ ವಿಗ್ರಹ ಒಳಗಡೆ ಕಾಲಮ್ ಇದ್ದಾವೆ. ಆ ಕಾಲಮ್ಗಳನ್ನ ಪ್ರತಿಯೊಂದು ತುದಿಯವರೆಗೂ ಕಾಲಮ್ ಹೋಗಿದೆ, 2 ಕಾಲಮ್ ತುದಿಯವರೆಗೂ ಹೋಗಿದ್ದಾವೆ. ಆ RCC ಕಾಲಮ್ಗಳನ್ನು ಮಾಡಿ ಇದು ಈ ಥರ ವಿಶೇಷವಾಗಿ ಗೋಪುರ ಮಾಡೋದು ಭಾಳ ಅಪರೂಪ. ಒಂದು ಆ ರೀತಿಯಾಗಿ ಆಮೇಲೆ ಈ ಭಾಗದಲ್ಲಿ ಆಮೇಲೆ ಗೋಪುರ ಆದ ನಂತರ ಏನು ಕಾಂಕ್ರೀಟನ್ನು ಆದ ನಂತರ ನಮಗೆ ದೊಡ್ಡಬಳ್ಳಾಪುರದ ಕಲ್ಲುಗಳನ್ನು ತರಿಸ್ಬಿಟ್ಟು, ಸಂಪೂರ್ಣ ಗ್ರಾನೈಟ್ ಕಲ್ಲುಗಳನ್ನು ತರಿಸ್ಬಿಟ್ಟು ಆ ಗೋಪುರದ ಕಂಬಗಳಿಗೆ ಮತ್ತು ನೆಲಹಾಸಿಗೆ ಏನು ಚಂದ್ರಸಾಲೆ ಅಂತೀವಲ್ಲ ಆ ನೆಲಹಾಸಿಗೆ ಸಂಪೂರ್ಣ ಕಲ್ಲುಗಳನ್ನು ನಾವು ಅಳವಡಿಸಿದ್ದೀವಿ. ಇದೊಂದು ವಿಶೇಷತೆ ಈ ಭಾಗದಲ್ಲಿ. ಆಮೇಲೆ ನೋಡಲಿಕ್ಕೆ ಭಾಳ ಬಂದಂಥ ಭಕ್ತರು ಹೇಳೋದು ಎಲ್ಲ ಭಾಳ ಸುಂದರವಾಗಿದೆ ಅಂತ ಹೇಳ್ತಾರೆ. ಆಮೇಲೆ ಈ ಕಳಸಗಳನ್ನು ಅಳವಡಿಸಿದ್ದೆಲ್ಲನ ಸಂಪೂರ್ಣ ನಾಯಕನಟಿ ನೋಡಿದ್ರಿ. ಸುಂಕದಕಟ್ಟೆ ಲಕ್ಷ್ಮೀ ನರಸಿಂಹಸ್ವಾಮಿ ದೇವಸ್ಥಾನದ ವಿಡಿಯೋ ಮಾಡಿದ್ವಿ. ಸರ್, ನಿಮ್ಮ ಸಹಕಾರದೊಂದಿಗೆ ಈ ವಿಡಿಯೋನ ಎಂಡ್ ಮಾಡ್ತಾಯಿದ್ದೀವಿ. ಈ ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ. ಮತ್ತು ಇನ್ನೊಂದು ವಿಡಿಯೋದಲ್ಲಿ ಸಿಗೋಣ. ನೆಕ್ಸ್ಟ್ ಇನ್ನೊಂದು ದೇವಸ್ಥಾನದ ಬಗ್ಗೆ ಮಾಹಿತಿನ ತಿಳ್ಕೊಂಡು